ನಮಸ್ಕಾರ ವೀಕ್ಷಕರೇ, ನಮಸ್ಕಾರ ಗುರುಗಳೇ, ಓಂ ಶಾಂತಿ ಗುರುಗಳೇ. ವೀಕ್ಷಕರೇ, ಇವತ್ತು ತುಂಬ ಹೈ ಎನರ್ಜಿ ಇರೋಂಥ ಕಾಳಿ ಮಾತಾ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ಗುರುಗಳ ಹತ್ರ ಕಾಳಿ ದೇವಿ ಬಗ್ಗೆ ಮಾತಾಡಿ ತಿಳ್ಕೊಳ್ಳೋಣ ಬನ್ನಿ. ಇದನ್ನ ನಾವು ಎಷ್ಟು ಮಾತಾಡೋಕ್ಕೂ ಎನರ್ಜಿ ಬೇಕು, ಅದೇ ಥರ ತಿಳ್ಕೊಳ್ಳೋಕ್ಕೂ ಅಷ್ಟೇ ಹೈ ಎನರ್ಜಿ ಬೇಕು. ನನಗಂತೂ ಕಾಳಿ ಮಾತಾ ಬಗ್ಗೆ ತಿಳ್ಕೊಬೇಕು ಅಂತ ತುಂಬ ಕುತೂಹಲ ಇದೆ. ಬನ್ನಿ, ಆಗಿದ್ರೆ ತಡ ಮಾಡೋದು ಬೇಡ, ಗುರುಗಳ ಹತ್ರ ಕಾಳಿ ದೇವಿ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ. ಓಂ ಶಾಂತಿ. ವೀಕ್ಷಕರೇ, ಮಿತ್ರರೇ, ಬಂಧುಗಳೇ, ಅಭಿಮಾನಿಗಳೇ, ಭಕ್ತರೇ, ಗುರುಮಕ್ಕಳೇ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಈಗ ಜಯಮ್ ಅವರು ಕೇಳಿದ ಈ ಒಂದು ವಿವರಣೆ ಅಥವಾ ಪ್ರಶ್ನೆಗೆ ಉತ್ತರವನ್ನು ನಾನು ನಿಮಗೆ ಈಗ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಅವ್ರು ಕೇಳ್ತಿದ್ದಾರೆ ಕಾಳಿ ಬಗ್ಗೆ. ಆದಿಶಕ್ತಿ, ಪರಾಶಕ್ತಿ, ಜಗನ್ಮಾತೆ, ನವಶಕ್ತಿ, ಅಷ್ಟಾದಶ ಶಕ್ತಿಪೀಠ, ಸ್ಥಾನಶಕ್ತಿ, 108 ಶಕ್ತಿಪೀಠ, ಸ್ಥಾನಶಕ್ತಿ, ಸಹಸ್ರಾರು ಶಕ್ತಿಪೀಠ, ಸ್ಥಾನಶಕ್ತಿಗೆ ಪ್ರಣಾಮಗಳು. ಮೊದಲಿಗೆ ಆ ಆದಿಶಕ್ತಿ ಪರಾಶಕ್ತಿಯಿಂದಲೇ ಎಲ್ಲ ದೇವತಾ ಗಣಗಳು, ಶಕ್ತಿಗಳು, ಜೀವರಾಶಿಗಳು, ಗ್ರಹ ತಾರೆ ನಕ್ಷತ್ರಾದಿಗಳು, ನಾವು ಸಹ ಜನಿಸಿದ್ದೀವಿ. ಹಾಗೆ ಆಕೆಯ ಆಶ್ರಯದಲ್ಲಿ, ಆಕೆಯ ನೆರಳಲ್ಲಿ, ಆಕೆಯ ನಿರ್ದೇಶನ ಇದೆ, ಅದರಲ್ಲಿ ನಾವೆಲ್ಲ ಜೀವನ ಮಾಡ್ತಾಯಿದ್ದೀವಿ. ಇದು ನನ್ನ ಅಭಿಪ್ರಾಯ. ಅಂಥ ಆದಿಶಕ್ತಿ ಪರಾಶಕ್ತಿ ಆ ಹೆಸರಿದೆ ನೋಡ್ರಿ, ಆದಿಶಕ್ತಿ ಪರಾಶಕ್ತಿ, ಆ ಹೆಸರೇ ಅಲ್ಲಿದೆ. ಶಕ್ತಿ ಅಂದರೆ ಏನು? ಎನರ್ಜಿ, ಪವರ್, ಸುಪ್ರೀಂ ಪವರ್ ಅಲ್ವಾ? ಅದರ ಬಗ್ಗೆ ತಿಳ್ಕೊಳೋಕ್ಕೆ ಯಾವತ್ತಿಗೂ ಪೂರ್ತಿಯಾಗಿ ಸಾಧ್ಯ ಇಲ್ಲ. ಆದರೆ ಅಲ್ಪ ಸ್ವಲ್ಪ ಆದರೂ ನಾವು ತಿಳ್ಕೊಬೇಕು, ಸ್ವಲ್ಪ ಆದರೂ. ಅದರಲ್ಲೂ ಹಿಂದೂ ಧರ್ಮದಲ್ಲಿ ಹುಟ್ಟಿದಂಥವರು, ಹಿಂದೂ ಸಂಸ್ಕಾರ ಸಂಸ್ಕೃತಿಯನ್ನು ಫಾಲೋ ಮಾಡ್ತಕ್ಕಂಥವ್ರು ಆದಿಶಕ್ತಿ ಬಗ್ಗೆನೇ ತಿಳ್ಕೊಬೇಕು. ಯಾಕಂದರೆ ಮೂಲ ಬೇಸ್ ಅದೇ. ಇಡೀ ಜಗತ್ತಿಗೆ ಮೂಲ ಶಕ್ತಿ, ಮೂಲ ಅಮ್ಮ, ತಾಯಿ, ಮದರ್, ತಾಯಿ ಜಗನ್ಮಾತೆ ಆದಿಶಕ್ತಿ. ಆಕೆಯ ಅವತಾರಗಳು ಹಲವಾರಿದೆ ಬಿಡ್ರಿ, ಒಂದಲ್ಲ ಎರಡಲ್ಲ, ನೂರಾರು ಅವತಾರಗಳಿದೆ. ಆಕೆಯನ್ನು ನಾವು ಪಾರ್ವತಿ ಅಂತೀವಿ, ಅದು ಒಂದು ಅವತಾರ. ಗೌರಿ ಅಂತೀವಿ, ಅದು ಒಂದು ಅವತಾರ. ಸರಸ್ವತಿ ಅಂತೀವಿ, ಅದು ಒಂದು ಅವತಾರ. ಲಕ್ಷ್ಮಿ ಅಂತೀವಿ, ಅದು ಒಂದು ಅವತಾರ. ಅಷ್ಟೇ ಆಕೆ ಪತಿರತೇರು, ಅನಸೂಯಾದೇವಿ ಅಲ್ವಾ, ಸೀತಾಮಾತೆ ಅಲ್ವಾ, ಮಂಡೋದರಿ ಕೂಡ ರಾವಣ ಅವರ ಧರ್ಮಪತ್ನಿ, ಆಕೆ ಕೂಡ ಒಬ್ಬ ಪತಿವ್ರತೆ. ಊರ್ಮಿಳ ಲಕ್ಷ್ಮಣ ದೇವರು ಪತ್ನಿ. ನರ್ಮದಾ ಸುಕನ್ಯಾ, ಸತಿ ಸುಕನ್ಯಾ ನರ್ಮದಾ, ಸತಿ ಅನಸೂಯ. ಹಾಗೆ ದ್ರೌಪದಿ ಕೂಡ ಪತಿವ್ರತನೆ. ಗೊತ್ತಾಯ್ತಲ್ಲ? ಹೀಗೆ ಎಷ್ಟೋ ಜನ ಪತಿವ್ರತೆಯರು, ಅಹಲ್ಯ ದೇವಿ, ಹೀಗೆ ಸಾಕಷ್ಟು ಮಂದಿ. ಅವರೆಲ್ಲ ಯಾರು? ನಾವು ಪೂಜೆ ಮಾಡೋ ಆ ಸೀತಾಮಾತೆಯಿಂದ ಎಲ್ಲ ಪತಿವ್ರತೆಯರು, ಜಗನ್ಮಾತೆಯರು. ಆ ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹೇಶ್ವರಿ, ಅಂಶಾನ್ ಸುಭದ್ರು, ಇವರ ಹೆಸರುಗಳನ್ನು ನಾವಿವತ್ತು ಕಾವೇರಿ, ನರ್ಮದಾ, ತುಂಗೆ, ಭದ್ರಾ ಇತ್ಯಾದಿ ಇತ್ಯಾದಿ ಹೆಸರುಗಳಿಟ್ಟಿದ್ದೀವಿ ಅಲ್ವಾ? ಇಟ್ಟಿಲ್ವಾ? ಕಪಿಲ, ಅದು ಕಪಿಲ ಋಷಿ. ಕಾವೇರಿ, ಗೋದಾವರಿ ಅಲ್ವಾ? ತುಂಗಭದ್ರಾ ಅಲ್ವಾ? ಸಿಂಧು, ಇವೆಲ್ಲ ಏನು ನದಿಗಳ ಹೆಸರು. ಜಗನ್ಮಾತೆಯರ ಅಥವಾ ಪತಿವ್ರತೆಯರ ಅಥವಾ ಮಹಾನ್ ಮಹಾಮಾತೆಯರ ಹೆಸರುಗಳು. ಅಷ್ಟೇ ಯಾಕೆ ಕಿತ್ತೂರು ಚೆನ್ನಮ್ಮ ರಾಣಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಇವರೆಲ್ಲ ಯಾರು? ಅವತಾರ ಪುರುಷರು, ಮಹಾಶಕ್ತಿ ಅವತಾರ ಪುರುಷರು. ಹಿಂದೂಗಳಲ್ಲೂ ಇದ್ದಾರೆ, ಮುಸ್ಲಿಮರಲ್ಲೂ ಇದ್ದಾರೆ, ಕ್ರಿಶ್ಚಿಯನ್ರಲ್ಲೂ ಇದ್ದಾರೆ. ಮಹಾನ್ ಶಕ್ತಿ ಮಣಿಗಳು. ಒನಕೆ ಓಬವ್ವ ಅಲ್ವಾ? ಎಷ್ಟೋ ಜನ ಹೆಣ್ಮಕ್ಳು, ವೀರ ರಾಣಿಯರು, ವೀರ ರಾಜ್ಕುಮಾರಿಯರು, ವೀರ ಪತಿವ್ರತೆಯರು,
ಸೇನಾನಿಗಳು ಎಲ್ಲ ಇದ್ದಾರೆ, ಆಗಲೂ ಇದ್ದರು ಈಗಲೂ ಇದ್ದಾರೆ. ಓಕೆನಾ, ದೇಶಪ್ರೇಮಿಗಳು. ಹಾಗೆ ದೈವ ಭಕ್ತರು ಅಲ್ವಾ. ಈಗ ಮೀರಾಬಾಯಿ ಗೊತ್ತಲ್ಲ, ಅಕ್ಕಮಹಾದೇವಿ ಗೊತ್ತಲ್ಲ, ಹಾಗೆ ಸತಿ ಸಕೋಬಾಯಿ ಗೊತ್ತಲ್ಲ, ಇಲ್ವಾ? ಇವರೆಲ್ಲ ಯಾರು? ಆದಿಶಕ್ತಿ ಪರಾಶಕ್ತಿ ಅಂಶಾನ್ ಸುಭೂತರು. ಅದಕ್ಕೆ ನಾವು ಶಕ್ತಿ 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 ಅಂತ ಕರಿತೀವಿ. ಆಕೆ ಇಲ್ಲ ಅಂದರೆ ನಮಗೆ ನಾವು ಮಾತಾಡೋಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ. ಅಷ್ಟೇಕೆ ನಮ್ಮ ಕಣ್ಣಿದೆಯಲ್ಲ, ಅದನ್ನು ಮಿಟಕ್ಸೋಕ್ಕೆ ಕೂಡ ನಮ್ಮಿಂದ ಆಗೋದಿಲ್ಲ. ಒಂದು ನರ ಸತ್ತ ನಾಯಿ ಅಂತಾರಲ್ಲ ಕೆಲವರು, ಆ ಥರ ಹೋಗಿ ಎಲ್ಲೋ ಐಸಿಯುನಲ್ಲಿ ಇರಬೇಕಾಗುತ್ತೆ. ನೀವು ನೋಡಿರ್ಬೋದು ಕೆಲವರೆಲ್ಲ ಈ ಭಿಕ್ಷೆ ಬೇಡೋರು ಅವರು ಇವರು ರೋಡುಗಳೆಲ್ಲ ಅಲ್ಲಿ ಇಲ್ಲಿ ಹೇಳೋಕ್ಕೆ ಆಗಲ್ಲ, ಆ ಥರ ಅವ್ರು ಆ್ಯಕ್ಟಿಂಗ್ ಮಾಡ್ತಾರೋ ನಿಜವಾಗ್ಲೂ ಹಂಗಿರ್ತಾರೋ. ನರ ಸತ್ತ ನಾಯಿ ಥರ ಫುಟ್ಪಾತ್ನಲ್ಲಿ ಇರ್ತಾರೆ, ನೋಡಿರ್ಬೇಕು ನೀವು ಅಲ್ವಾ. ಯಾಕೆ? ಆದಿಶಕ್ತಿಯ ಅವ್ರಿಗೆ ಸರಿಯಾಗಿ ಆಧಾರಭೂತಳಾಗಿಲ್ಲ. ಆಕೆ ಆಧಾರಭೂತಳಾಗಿರೋವಾಗ ಆಕೆಯನ್ನು ಆರಾಧಿಸಲಿಲ್ಲ, ಆಕೆಯನ್ನು ಭಕ್ತಿಯಿಂದ ಬೇಡ್ಕೊಳ್ಳಿಲ್ಲ. ಆಕೆ ಇವ್ರಿಗೆ ಕೊಟ್ಟಾಗ ಶಕ್ತಿ ನಾವೇ ಬಲಾಢ್ರು, ನಾವೇ ಪುಡಿಂಗುಗಳು ಅಂತ ಮೆರೀತಾರೆ. ಆ ಪಾಪದ ಫಲ ಕರ್ಮ ರಿಟರ್ನ್ ಆಗುತ್ತೆ. ಆವಾಗ ಕೊಳಿತಾರೆ, ನರಸತ್ನ ಆಯ್ತಾರೆ, ದರಿದ್ರರಾಗಿ ಇನ್ನೊಂದಾಗಿ ಮತ್ತೊಂದಾಗಿ ಅಲ್ವಾ. ಅದಕ್ಕೆ ನಾವು ಯಾವಾಗಲೂ ಶಕ್ತಿ ಇರೋವಾಗ ನಾವು ಇನ್ನೂ ಹೆಚ್ಚಿನ ಶಕ್ತಿಯನ್ನು ಸಂಪಾದನೆ ಮಾಡ್ಕೋಬೇಕು. ಅದು ಹೇಗೆ? ಪುಣ್ಯಕರ್ಮಗಳನ್ನು ಮಾಡಿ ದೈವ ಭಕ್ತಿ ಇಟ್ಕೊಂಡು. ಓಕೆನಾ, ಇರಲಿ. ಈಗ ಕಾಳಿ ಅನ್ನೋದು ಮಹಾಶಕ್ತಿಯ ಒಂದು ಅವತಾರ ಅಷ್ಟೇ. ಮಹಾಕಾಳಿ ಅನ್ನೋದು ಮಹಾಶಕ್ತಿ, ಶ್ರೀ ಶಕ್ತಿ ಇದ್ದಾಳಲ್ಲ ಜಗನ್ಮಾತೆ, ಎಲ್ಲದಕ್ಕೂ ಸಚ್ಚಿದಾನಂದ ಸ್ವರೂಪಿಣಿ, ಗುರು ಪರಬ್ರಹ್ಮ ಗುರು, ಆ ಆನಂದ ಜ್ಯೋತಿ ಇದೆಯಲ್ಲ ಮಹಾಜ್ಯೋತಿ, ಅದರ ಅಂಶ ಕಾಳಿ. ಕಾಳಿ ಅವತಾರ ಕಾರಣ ಏನು ಅಂದರೆ ಚಂಡ ಮುಂಡ ರಾಕ್ಷಸರು, ಚಂಡ ಮುಂಡ ಇವರಿಬ್ಬರು ಈ ದೈತ್ಯರು ರಾಕ್ಷಸರು ಅಂತಿರಲ್ಲ, ಅವರಲ್ಲಿ ಕಮಾಂಡೋಗಳು ಇವರು. ಕಮಾಂಡೋ ಅಂದರೆ ಒಂದು ಸೈನ್ಯಕ್ಕೆ ಕಮಾಂಡೋಗಳು. ಯಾರ ಸೈನ್ಯಕ್ಕೆ? ರಕ್ತ ಬೀಜಾಸುರ. ಯಾವ ಬೀಜಾಸುರ? ರಕ್ತ ಬೀಜಾಸುರ. ಈ ರಕ್ತ ಬೀಜಾಸುರ ಅಂದರೆ ಅವನ ಹೆಸರು ಹೆಂಗಿದೆಯೋ ಹಂಗೇನೆ ಅವನು. ಅವನನ್ನು ಯಾರಾದರೂ ಹೊಡೆದ್ರೆ ಅವನ ದೇಹದಿಂದ ಒಂದು ಚೂರು ರಕ್ತ ಬಿದ್ದರೆ ನೆಲದ ಮೇಲೆ, ಭೂಮಿ ಮೇಲೆ, ಆ ರಕ್ತ ಒಂದೇ ಒಂದು ತೊಟ್ಟು ಬಿದ್ದರೂ ಕೂಡ ಆ ತೊಟ್ಟಿನಲ್ಲಿ ಎಷ್ಟು ಕಣಗಳಿದ್ದಾವೆ, ಎಷ್ಟು ಕಣಗಳಿರ್ಬೋದು ಒಂದು ತೊಟ್ಟಲ್ಲಿ? ಸಾವಿರಾರು ಕಣಗಳಿರುತ್ತೆ. ಒಂದೊಂದು ಕಣಕ್ಕೂ ಒಬ್ಬೊಬ್ಬ ರಾಕ್ಷಸ ಉಟ್ಕೊಳ್ತಾನೆ, ಒಂದೊಂದು ಕಣಕ್ಕೂ ಒಬ್ಬೊಬ್ಬ ರಾಕ್ಷಸ ಉಟ್ಕೊಳ್ತಾನೆ. ಅವನನ್ನು ಯಾರಾದರೂ ಹೊಡೆದ್ರೆ ಕತ್ತಿಯಿಂದ, ಬಿಲ್ಲು ಬಾಣದಿಂದ, ಇನ್ನೇನಿಂದ ಅವನಿಂದ ರಕ್ತ ಸುರಿದ್ರೆ ಅಲ್ಲಿ ಉಟ್ಕೊಳ್ತಾರೆ. ಹಾಗಾದರೆ ಅವನನ್ನು ಹೆಂಗೆ ಸಾಯಿಸೋದು? ಒಂದು ತೊಟ್ಟು ರಕ್ತ ಕೆಳಗಡೆ ಬೀಳಬಾರ್ದು, ಭೂಮಿ ಮೇಲೆ ಬೀಳಬಾರ್ದು. ಆಗಿದ್ದರೆ ಮಾತ್ರ ಅವನನ್ನು ಸಾಯಿಸ್ಬೋದು. ಇದು ಯಾರಿಂದ ಸಾಧ್ಯ ಆಗಲ್ಲ. ಅವನು ಮಹಾಬಲಶಾಲಿ, ಬಲಿಷ್ಠ. ಅವನ ಅಸ್ಟೆಂಟುಗಳಿಬ್ಬರಿದ್ದಾರೆ, ಚಂಡ ಮುಂಡ, ಮುಂಡ ಚಂಡ ಅಂತ. ಆ ಹೆಸರುಗಳನ್ನ ನೋಡಿದ್ರೆ ಭಾಳ ಭಯಂಕರವಾಗಿದ್ದಾವೆ ಅಲ್ವಾ. ಇಂಥವನು ವರ ಪಡೆದಿರ್ತಾನೆ. ಏನಂತಂದರೆ ಅಪ್ಪ ಅಮ್ಮನು ಇಬ್ಬರು ಸೇರಿರ್ತಕ್ಕಂಥ ಹೆಣ್ಣು ಕುಲದ ಇಬ್ಬರು ಸೇರ್ತಾರಲ್ಲ ಅಪ್ಪ ಅಮ್ಮ, ಅವರಿಂದ ನನಗೆ ಅವರಿಂದ ಮಗುವಾಗುತ್ತಲ್ಲ, ಆ ಮಗುವಿನಿಂದನೂ ಅಂಥವರಿಂದನೂ ಅಪ್ಪ ಅಮ್ಮಯಿಂದಲೇ ಹುಟ್ಟಿರಬಾರ್ದು, ಅಂಥವರಿಂದ ನನಗೆ ಸಾವು ಬರಲಿ, ಅದರಲ್ಲೂ ಹೆಣ್ಣಾಗಿರಬೇಕು ಅಂತ ವರ ಕೇಳ್ಕೊತಾರೆ. ಇನ್ನು ಯಾರಿಂದ ನಾನು ಸಾವು ಬರಬಾರ್ದು ಅಂತ ಅವನು ರಕ್ತ ಬೀಜಸ್ಸರ ವರ ಕೇಳಿರ್ತಾನೆ. ಅಂಥವ್ರು ಯಾರಪ್ಪ? ಅದರಲ್ಲೂ ಹೆಣ್ಣು, ಅಪ್ಪ ಅಮ್ಮನಿಂದ ಹುಟ್ಟಿರಬಾರ್ದು ಅಂಥವ್ರು ಹೆಂಗೆ? ಅಂಥವ್ರು ಯಾರು ಬಂದು ನಮ್ಮನ್ನು ಕೊಲ್ಲಲಿಕ್ಕೆ ಸಾಧ್ಯ ಇದೆ? ಆ ಐಡಿಯಾ ಬಂದು ಇವನಿಗೆ ಆ ಥರ ವರ ಕೇಳ್ಕೊಬಿಡ್ತಾನೆ. ಅಷ್ಟೇ ಅಲ್ಲ, ನನ್ನ ಶರೀರದಿಂದ ಏನಾದರೂ ಒಂಚೂರು ರಕ್ತ ಬಿದ್ದರೆ ಕೆಳಗಡೆ, ಅದರಿಂದ ಒಂದು ತೊಟ್ಟಿನ ರಕ್ತದಲ್ಲಿ ಎಷ್ಟು ಕಣಗಳಿರ್ತದೋ ಅಷ್ಟು ನನ್ನಂಥವರು ಪ್ರತಿರೂಪಗಳು, ಡೂಪುಗಳು ಹುಟ್ಟಬೇಕು, ಕಾಪಿಗಳು. ಆ ಥರ ವರ ಕೇಳ್ಕೊಬಿಡ್ತಾನೆ. ಅದಕ್ಕೆ ಅವನನ್ನು ತಂಟೆಗೆ ಯಾರೂ ಹೋಗಲ್ಲ. ದೇವತೆಗಳು, ಇಂದ್ರಲೋಕ, ಇನ್ನೊಂದು ಲೋಕ, ಮತ್ತೊಂದು ಲೋಕ, ಎಲ್ಲ ಲೋಕಗಳಲ್ಲೂ ಇವಂದೇ ರಾಜ್ಭಾರ ರಕ್ತ ಬೀಜಾಸುರಂದು. ಅವನ ಅಸ್ಟೆಂಟುಗಳಿಬ್ಬರು ಚಂಡಾಮುಂಡ, ಅವ್ರು ಹೋಗ್ತಾರೆ, ದಾಳಿ ಮಾಡ್ತಾರೆ, ವಶ ಮಾಡ್ಕೊಳ್ತಾರೆ. ಇಂದ್ರಲೋಕಕ್ಕೆ ಹೋಗಿದ್ದಾರೆ, ಅಲ್ಲಿ ಅವ್ರನ್ನ ಓಡಿಸಾಕಿದ್ದಾರೆ, ಇವ್ರದ್ದೇ ರಾಜ್ಭಾರ. ವೈಕುಂಠ, ಕೈಲಾಸ ಇತ್ಯಾದಿ ಎಲ್ಲ ಕಡೆ ಯಾವುದು ಬಿಟ್ಟಿಲ್ಲ, 14 ಲೋಕಗಳು.
ಇನ್ನು ಮನುಷ್ಯರ ಮೇಲೆ, ಋಷಿಮುನಿಗಳ ಮೇಲೆ, ಅವ್ರ ಮೇಲೆ, ಇವ್ರ ಮೇಲೆ ದಾಳಿ ಅಂತೂ ಭಯಾನಕ. ಅಷ್ಟು ಭಯಾನಕವಾಗಿ ಇವನು ದಾಳಿ ಮಾಡ್ತಿರ್ತಾನೆ ರಕ್ತ ಬೀಜಾಸುರ, ಅವನ ಅಷ್ಟೆಂಟುಗಳು ಚಂಡಾಮುಂಡ. ಆಗ ಎಲ್ಲ ದೇವತೆಗಳು ಶಿವನಲ್ಲಿ ಬೇಡ್ಕೊಳ್ತಾರೆ ಕಾಪಾಡಬೇಕು ಅಂತ. ಅವನನ್ನು ಕೊಲ್ಲೋಂಥ ಶಕ್ತಿ ಯಾರಿಗಿದೆ? ಆದರೆ ಶಿವ ಯಾವಾಗೂ ತಪಸ್ಸು ಮಾಡ್ಕೊಂಡಿರ್ತಾನೆ. ಆದರೆ ಇವರೆಲ್ಲ ಎಷ್ಟು ಬೇಡ್ಕೊಂಡ್ರೂ ಶಿವ ಧ್ಯಾನ ತಪಸ್ಸಿನಲ್ಲೇ ಮಗ್ನನಾಗಿರ್ತಾನೆ, ಎಚ್ಚರಗೊಳ್ಳೋದಿಲ್ಲ. ಆಗ ಇವ್ರಿಗೆ ಪಾಪ ತುಂಬ ನೋವಾಗುತ್ತೆ, ದುಃಖ ಆಗುತ್ತೆ. ಆ ದುಃಖದ ಉಸಿರು ಆ ಶಿವನಿಗೆ ತಗಲುತ್ತೆ, ಶಿವನಿಗೆ ತಟ್ಟುತ್ತೆ. ಶಿವ ತಪಸ್ಸು ಮಾಡ್ತಾಯಿದ್ರು ಕೂಡ ಕಣ್ಣು ಮುಚ್ಚಿಕೊಂಡು ಆತನ ಪಾಡ್ಗಾತನು ಎಲ್ಲೋ ಕೂತ್ಕೊಳ್ತಾನೆ, ಆತನ ಪಾಡ್ಗಾತನ ಏನೋ ತಿನ್ಕೊತಾನೆ, ಆತನ ಪಾಡ್ಗಾತನೇನೋ ಕಾಲ ಕಳೀತಾನೆ. ಶಿವ ಇವ್ರು ಹೇಳೋದು ಯಾವುದೋ ಗಮನಕ್ಕೆ ತಗೊಳ್ಳಲ್ಲ, ಸೀರಿಯಸ್ಸಾಗಿ ತಗೊಳ್ಳಲ್ಲ, ಅಥವಾ ನನಗೇನೂ ಬೇಡ ಅನ್ನೋ ಥರ ಇರ್ತಾನೆ. ಅದೇನೋ ಹೇಳ್ತಾರಲ್ಲ, ಸದಾಶಿವನಿಗೆ ಅದೇ ಧ್ಯಾನ, ಆ ರೀತಿ. ಆಮೇಲೆ ಶಿವ ಆ ಥರ ಇರಬೇಕಾದ್ರೆ ಇವರ ದುಃಖ ಇರ್ತದಲ್ಲ, ದೇವತೆಗಳು, ಮನುಷ್ಯರು, ಋಷಿಮುನಿಗಳು, ಮಹಾಮಾತೆಯರವ್ರ ದುಃಖ ಆ ಶಿವನಿಗೆ ಹೋಗಿ ತಟ್ಟುತ್ತೆ, ಅವರ ಉಸಿರು ತಟ್ಟುತ್ತೆ ಶಿವನಿಗೆ. ಆಗ ಶಿವನಲ್ಲಿ ಪಾರ್ವತಿ ಶಕ್ತಿ, ಸತೀದೇವಿ ಶಕ್ತಿ, ಗೌರಿ ಶಕ್ತಿ ಇತ್ಯಾದಿ ಆತನಲ್ಲಿ ಇರುತ್ತೆ. ಅರ್ಧನಾರೀಶ್ವರ ಅಂದರೆ ಅದೇನೆ. ಆತನಲ್ಲಿ ಇರುವ ಶಕ್ತಿ ಬೇರೆಯವರ ಉಸಿರು ಆ ಶಕ್ತಿಗೆ ತಟ್ಟುತ್ತೆ. ಆವಾಗ ಆ ಶಕ್ತಿ ಉದ್ಭವ ಆಗುತ್ತೆ ಶಿವನಿಂದ ಉದ್ಭವವಾಗಿ ಹೊರಗೆ ಬರುತ್ತೆ. ಅದು ಹೆಂಗಿರುತ್ತೆ ಅಂದರೆ ಮಹಾಭಯಾನಕವಾಗಿರುತ್ತೆ. ಭಯಾನಕವಾಗಿ. ನಾಲಿಗೆ ತುಂಬ ಉದ್ದ ಇರುತ್ತೆ, ಕಣ್ಣುಗಳು ಕೆಂಪುಗಿರುತ್ತೆ, ಕೂದಲು ಭಯಾನಕವಾಗಿರುತ್ತೆ, ಶರೀರ ಭಯಾನಕವಾಗಿರುತ್ತೆ, ಮೈ ಮೇಲೆ ಬಟ್ಟೆನೇ ಇರಲ್ಲ. ಬಹಳ ಭಯಾನಕವಾಗಿರುತ್ತೆ. ಜೋರಾಗಿ ಅರಚುತ್ತೆ, ಅದು ಕಿರ್ಚಿದ್ರೆ ಇಡೀ ಲೋಕಗಳು ಅಲ್ಲಾಡಿ ಹೋಗ್ತವೆ ಗಡಗಡ ಅಂತ. ಆ ಥರ ಸೌಂಡು ವಿಕೃತವಾಗಿ ಎಷ್ಟು ಭಯಾನಕವಾಗಿರುತ್ತಂದರೆ, ಅವನು ಯಾರೋ ಹೇಳಿದ್ರಲ್ಲ ರಕ್ತ ಬೀಜಾಸುರ, ಅವನಲ್ಲ, ಅವ್ರ ತಾತ ಅಲ್ಲ, ಅವ್ರ ಅಜ್ಜಿ ಅಲ್ಲ, ಅವ್ರ ಮುತ್ತಾತ ಅಲ್ಲ, ಮುತ್ತಜ್ಜಿ ಅಲ್ಲ, ಅದಕ್ಕಿಂತ ಭಯಾನಕವಾಗಿರ್ತಾಳೆ ಕಾಳಿ. ಆಕೆ ಹುಡ್ತಾಳೆ ಚಿಕ್ಕ ಹುಡುಗಿ. ಆಮೇಲೆ ಅಲಿತಾಳೆ ಎಲ್ಲೋದ್ರೂ ಏನೋ ಬರೀ ರಪ್ಪನ್ ಟಪ್ ಆಗಿರ್ತಾಳೆ ಆಕೆ ಬೆಳೆದು ದೊಡ್ಡವಳಾಗ್ಬಿಡ್ತಾಳೆ. ಈ ಚಂಡಾಮುಂಡ ಅಲ್ಲೆಲ್ಲ ಹಿಂಸೆ ಕೊಡ್ತಿರ್ತಾರೆ ಋಷಿಮುನಿಗಳಿಗೆ, ಅವ್ರನ್ನ ಎದುರಾಕ್ಕೊಳ್ತಾಳೆ, ಅವ್ರಿಗೆ ವಿರೋಧವಾಗಿ ನಿಲ್ತಾಳೆ, ಅವ್ರ ಮೇಲೆ ಫೈಟ್ ಮಾಡ್ತಾಳೆ. ಅವರು ತಲೆಗಳನ್ನು ಅದೇನು ಹೇಳ್ತಾರಲ್ಲ ಚಂಡಾಮುಂಡ ತಂಗೆ ಕಡ್ದು ಬಿಸಾಕ್ತಾಳೆ. ಅವ್ರ ರಕ್ತನ ಕುಡಿದ್ಬಿಡ್ತಾಳೆ, ಅವ್ರ ರಕ್ತನ ಕುಡ್ದಾಕ್ತಾಳೆ ಆಕೆ. ಅಷ್ಟು ಭಯಾನಕವಾಗಿರ್ತಾಳೆ ಕಾಳಿ. ಇದು ರಕ್ತ ಬೀಜಾಸುರನಿಗೆ ಗೊತ್ತಾಗುತ್ತೆ. ಅವನು ಸುಮ್ಮನೆ ಇರ್ತಾನ, ಅವನು ಬರ್ತಾನೆ. ಅವನು ಬಂದಾಗ ಅವನ ಮೇಲೂ ಈಕೆ ಏನು ಮಾಡ್ತಾಳೆ, ಫೈಟ್ ಮಾಡಿ ಅವನನ್ನು ಸಂಹಾರ ಮಾಡೋಕ್ಕೆ ಹೋಗ್ತಾಳೆ. ಆದರೆ ಅವನಿಗೆ ಒಂದು ಕೈ ಕತ್ತರಿಸ್ಲಿ, ರಕ್ತ ಬರುತ್ತೆ, ಭೂಮಿ ಮೇಲೆ ಬೀಳುತ್ತೆ, ಅದರಿಂದ ಬೇಜಾನ್ ರಕ್ತ ಬೀಜಾಸುರರು ಹುಡ್ತಾರೆ. ಅವನು ಗಾಹಿಸಿ ನಗ್ತಾನೆ, ಜೋಕರ್ ನೀನು ಅಂತಾನೆ, ಕಾಮಿಡಿ ಪೀಸ್ ನೀನು ಅಂತಾನೆ, ಕಾಳಿಗೆ ಏನೇನೋ ಬೈತಾನೆ. ಆದರೆ ಮಹಾಕಾಳಿಗೆ ಏನು ಮಾಡಬೇಕು ಗೊತ್ತಾಗಲ್ಲ. ಅವನಿಗೆ ಒಂದು ಹೊಡೆದ್ರೆ ರಕ್ತ ಬಂದರೆ ಅದನ್ನೆಲ್ಲ ಮೇಲೆ ಬಿದ್ದರೆ ಮತ್ತೆ ಉಟ್ಕೊಳ್ತಾರೆ, 100,000 ಜನ ಉಟ್ಕೊಳ್ತಾರೆ ಅವನಂತವ್ರು. ಅದಕ್ಕೆ ಹಾಗೆ ನೋಡಿ ಹೀಗೆ ನೋಡಿ ಎಷ್ಟೋ ಕಾಲಮಾನ ಯುದ್ಧ ನಡೀತದೆ ಇಬ್ಬರಿಗೂ. ಏನು ಮಾಡಿದ್ರು ಅವನ್ನ ಕೊಲ್ಲಕ್ಕಾಗಲ್ಲ. ಫೈನಲಾಗಿ ಈಕೆ ಒಂದು ಐಡಿಯಾ ಬರುತ್ತೆ ತಲೆಗೆ. ಈಕೆ ನಾಲ್ಗೆನ ತುಂಬ ಉದ್ದದಾಗಿ ಚಾಚ್ತಾಳೆ, ಅವನನ್ನು ಕಡಿತಾಳೆ. ಆ ರಕ್ತ ಬರುತ್ತಲ್ಲ ಅದನ್ನು ನಾಲ್ಗೆ ಒಡ್ತಾಳೆ, ಕೆಳಗಡೆ ಒಂದು ತೊಟ್ಟು ಬೀಳಬಾರ್ದು, ಎಲ್ಲವೂ ನಾಲ್ಗೆ ಮೇಲೆ ಬೀಳೋ ಥರ ಒಡ್ತಾಳೆ. ಆ ರಕ್ತ ಎಲ್ಲ ನಾಲ್ಗೆ ಮೇಲೆ ಬಿದ್ದಾಗ ಅದನ್ನು ಹಂಗೆ ಹಿರ್ಕೊಂಡು ತಿಂದಾಕ್ತಾಳೆ. ಹಾಗೆ ಮಾಡಿ ಅವನಿಗೆ ಕೈ ಕಾಲುಗಳೆಲ್ಲ ಕತ್ತರಿಸಿ ಬಿಸಾಕಿ ಆ ರಕ್ತ ಕೆಳಗಡೆ ಬೀಳಬಾರ್ದು ಆ ಥರ ನೋಡ್ಕೊಳ್ತಾಳೆ ನಾಲ್ಗೆನಲ್ಲಿ. ಫೈನಲಾಗಿ ಅವನನ್ನು ನುಂಗಾಕ್ತಾಳೆ, ಒಂಚೂರು ರಕ್ತ ಕೆಳಗಡೆ ಬೀಳಲ್ಲ, ಶರೀರದಲ್ಲಿ ಹೋಗಿ ಸಮಾಪ್ತಿ ಅವನದು ರಕ್ತ ಬೀಜಾಸುರ. ಕಾಳಿ ಅವತಾರ ಆಗಿದ್ದು ಇಂಥ ಒಬ್ಬ ಅಯೋಗ್ಯ ರಕ್ತ ಬೀಜಾಸುರನ ನಾಶ ಮಾಡೋಕ್ಕೆ. ದುರಾದೃಷ್ಟ ಅಂದರೆ ರಕ್ತ ಬೀಜಾಸುರನ ಕತೆ ಅವತ್ತೇ ಮುಗಿದೋಯ್ತು ಅಂತ ನಾವು ಅಂದ್ಕೊಂಡಿದ್ವಿ. ಇವಾಗಿದ್ದಾರೆ ನೋಡ್ರಿ ಅಕ್ಕಪಕ್ಕ ದೇಶಗಳಲ್ಲಿ, ಆಗಾಗ ಬರ್ತಾರೆ ಗನ್ಗಳು ತಕ್ಕೊಂಡು, ಬಾಂಬ್ಗಳು ತಕ್ಕೊಂಡು, ಇನ್ನೇನೋ ಮಾಡಿ ಇಲ್ಲೆಲ್ಲ ಬಾಂಬ್ಗಳಿಟ್ಟು ಇನ್ಯಾರನ್ನ ಶೂಟ್ ಮಾಡಿ ಹೋಗ್ತಾರಲ್ಲ. ನೋಡಿದ್ರಲ್ಲ ಪುಲ್ವಾಮಾ ದಾಳಿ, ಪಾಲ್ಗಾವ್ ದಾಳಿ, ಇನ್ನೊಂದು ದಾಳಿ, ಮತ್ತೊಂದು ದಾಳಿ ನೋಡಿದ್ರಲ್ಲ ಹೆಂಗೆ ಮಾಡ್ತಾರೆ. ಇವರೆಲ್ಲ ಯಾರು ಅನ್ಕೊಬಿಟ್ರಿ, ರಕ್ತ ಬೀಜಾಸುರನ ವಂಶಸ್ಥರು.
ಗೊತ್ತಾಯ್ತಲ್ಲ. ಈ ದೇಶದ ಮೇಲೆ ಇನ್ನೂ ಯಾರ್ಯಾರ ಬರ್ತಾರೆ, ಈ ಕಡೆ ಇದ್ದಾರೆ, ಆ ಕಡೆ ಇದ್ದಾರೆ, ಈ ಕಡೆ ಇದ್ದಾರೆ, ಸುತ್ತಲೂ ಈ ದೇಶದ ಸುತ್ತಲೂ ಇದ್ದಾರೆ. ಇವ್ರ ಅಂಶಗಳೇ ರಕ್ತಾಭಿಜಾಷ್ಟನು, ಆ ಚಂಡಮುಂಡ ಅಂತಾರಲ್ಲ. ಅಷ್ಟೇ ಯಾಕ್ರಿ, ಈ ದೇಶದಲ್ಲೇ ಬೇಜಾನಿದ್ದಾರೆ ರೀ ಇವರು, ಅಯೋಗ್ಯರು, ಪಾಪಿಗಳು, ನೀಚ ನಿಕೃಷ್ಟರು. ಈ ಧರ್ಮದ ಮೇಲೆ, ಈ ಸಂಸ್ಕೃತಿ ಮೇಲೆ ತುಳಿತಾ ಇದ್ದಾರೆ, ಧರ್ಮನೇ ತುಳಿತಾ ಇದ್ದಾರೆ. ಈ ಧರ್ಮವನ್ನೇ ಇಲ್ಲೇ ತಿಂದು, ಇಲ್ಲೇ ಕುಡಿದು, ಇಲ್ಲೇ ಎಲ್ಲ ಜೀರ್ಣ ಮಾಡ್ಕೊಂಡು ಇಲ್ಲೇ ನಾಶ ಮಾಡ್ತಿದ್ದಾರೆ ಧರ್ಮನ. ಈ ಧರ್ಮವನ್ನೇ ನಾಶ ಮಾಡ್ತಿದ್ದಾರೆ. ತಿನ್ನೋದು, ಕುಡಿಯೋದಿಲ್ಲ, ಮಲಗೋದಿಲ್ಲ, ಎಲ್ಲ ಬಿಟ್ಟೆ ಬಾಯಿಗಳು ಇನ್ನೊಂದು ಬಗ್ಗೆ ಮತ್ತೊಂದು ಬಗ್ಗೆ ಪಡೆಯೋದಿಲ್ಲ, ಮತ್ತು ಈ ಧರ್ಮನೇ ತುಳಿಯೋದು. ಈ ದೇಶದ ಧರ್ಮವನ್ನೇ, ಸಂಸ್ಕೃತಿಯನ್ನು ಹಾಳು ಮಾಡೋದು ಅಂಥವ್ರು ಇದ್ದಾರೆ. ಇವ್ರಿಗೆಲ್ಲ ಆಯ್ತಾ ಮುಂದೆ ರೀ? ಆಯ್ತಮ್ಮ, ಆಯ್ತು ಇವ್ರಿಗೆಲ್ಲ ಐತೆ. ಸಾಧೋಪಾಯ, ವೇದೋಪಾಯ, ದಂಡೋಪಾಯ ಇದೆ ಮುಂದೆ, ಆಯ್ತಾ ನೋಡ್ರಿ. ಆ ಶ್ರೀ ಶಕ್ತಿ ಜಗನ್ಮಾತೆ ಆದಿಶಕ್ತಿ ಪರಶಕ್ತಿ ಇವ್ರಿಗೆಲ್ಲ ಉಪ್ಪದಿಂದ ಅವ್ರು ನೀರು ಕುಡಿಸ್ತಾಳೆ ಅಲ್ವಾ. ಹಾಗೆ ಮಹಾಕಾಳಿ ಅವತಾರ ಇದು. ಆಕೆ ಎಷ್ಟು ಶಕ್ತಿಶಾಲಿ ಅಂದರೆ, ಆ ಚಂಡಮುಂಡ ಅಲ್ಲ, ಆ ರಕ್ತಾಭಿಜಾಸುರ ಇದನ್ನಲ್ಲ, ಅದೆಷ್ಟು ಭಯಾನಕ ಅವನು, ಅಂಥವನನ್ನೇ ಸಂಹರಿಸಿದ್ದು ಮಹಾಕಾಳಿ. ಅದಕ್ಕೆ ಈಕೆನ ನಾವು ಬಹಳ ಶಕ್ತಿಶಾಲಿ ಅಂತೀವಿ. ಅದಕ್ಕೆ ಮಾಂತ್ರಿಕರು, ಮಾಟ ಮಾಡೋರು, ಮತ್ತು ಎಷ್ಟೋ ಸಿದ್ಧಿಗಳು ಸಂಪಾದನೆ ಮಾಡ್ಕೊಡೋರು ಕಾಲಭೈರವಿ ಅಂತ ಈಕೆಯನ್ನು ಕರೀತಾರೆ. ಕಾಲಭೈರವಿ, ಪಾತಾಳ ಭೈರವಿ ಅಂತ ಕರೀತಾರೆ. ಎಷ್ಟೋ ಜನ ಮಾಂತ್ರಿಕರು ಈಕೆ ಶಕ್ತಿಯನ್ನು ವಶ ಮಾಡಿಕೊಳ್ಳಿಕ್ಕೆ, ಈ ಶಕ್ತಿಯನ್ನು ಸಂಪಾದನೆ ಮಾಡ್ಕೊಳ್ಳಿಕ್ಕೆ ಎಷ್ಟೆಷ್ಟೋ ಪ್ರಯತ್ನಗಳು ಪಡ್ತಾರೆ. ಸ್ಮಶಾನಗಳಲ್ಲಿ, ಕಾಡುಗಳಲ್ಲಿ, ಬೆಟ್ಟ ಗುಡ್ಡಗಳಲ್ಲಿ, ಗುಹೆಗಳಲ್ಲಿ, ಹಾಗೆ ಹಳೆಯ ದೇವಸ್ಥಾನಗಳಲ್ಲಿ ಆದಿಶಕ್ತಿ ಪರಾಶಕ್ತಿ ಕಾಳಿಯನ್ನು ಇಟ್ಕೊಂಡು ಪೂಜಿಸ್ತಾರೆ, ಆರಾಧಿಸ್ತಾರೆ ಸಿದ್ಧಿ ಮಾಡ್ಕೊಳ್ಳಿಕ್ಕೆ. ಅಮಾವಾಸ್ಯೆ, ಪೌರ್ಣಮಿ, ಗ್ರಹಣ ಕಾಲಗಳಲ್ಲಿ, ಭಾನುವಾರ, ಮಂಗಳವಾರ ಇತ್ಯಾದಿ ವಾರಗಳಲ್ಲಿ. ಯಾರು ಹೆಂಗನ್ನ ಸಂಪಾದನೆ ಮಾಡ್ಕೊಳ್ಬಿಡ್ರಿ, ಆದರೆ ದುರುಪಯೋಗ ಪಡಿಸ್ಕೋಬಾರ್ದು. ಸಂಪಾದನೆ ಮಾಡಿದ ಶಕ್ತಿಗಳನ್ನು ಲೋಕ ಕಲ್ಯಾಣಕ್ಕಾಗಿ ನಾವು ಉಪಯೋಗಿಸ್ಬೇಕು ಅಲ್ವಾ. ಶಿವ ಈಕೆ ಯುದ್ಧ ಮಾಡಿ ಅವ್ರನ್ನೆಲ್ಲ ಕೊಂದಾದ್ಮೇಲೆ ಈಕೆ ಕೋಪ ತಾಪ ಇಳಿಲಿಲ್ಲ. ಭಯಾನಕವಾಗಿ ಈ ನರಸಿಂಹ ಅವತಾರದಲ್ಲೂ ಹಾಗೆ ಆಗಿದ್ದು. ಈಕೆ ಆತನ ಕೋಪ ಕಡಿಮೆ ಆಗಲಿಲ್ಲ. ಹಾಗೆ ಈಕೆ ಕೋಪ ತಾಪ ಕಡಿಮೆ ಆಗಲಿಲ್ಲ, ರೋಷಾವೇಶ. ಇನ್ನೂ ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಸಣ್ಣ ತಪ್ಪು ಮಾಡಿದವ್ರನ್ನ ಬಿಡಲಿಲ್ಲ, ಅಟ್ಸ್ಕೊಂಡು ಹೋಗಿ ಅವ್ರನ್ನೆಲ್ಲ ಕೊಲ್ತಾ ಇದ್ಲು. ಸಾಮಾನ್ಯ ಜನರು ತಪ್ಪು ಮಾಡಿದ್ರೂ ಬಿಡ್ತಾ ಇರಲಿಲ್ಲ, ಅಂಥವ್ರನ್ನೆಲ್ಲ ಸಂಹಾರ ಮಾಡ್ತಾ ಹೋದ್ಲು. ಕಲಿಯಾಗಿ ಹೋದ್ಲು, ಕಾಳಿ ಅಲ್ಲ ಕಲಿಯಾಗಿ ಹೋದ್ಲು. ಕಲ್ಕಿ ಅವತಾರ ಅಂತೀವಲ್ಲ ಹಾಗೆ ಕಲ್ಕಿಯಾಗಿ ಹೋದ್ಲು ಈ ಕಲಿಗಳನ್ನು ಕೊಲ್ಲಲಿಕ್ಕೆ. ಆಗ ಋಷಿಮುನಿಗಳಿಗೆ ಅವ್ರಿಗೆ ಎಲ್ಲ ತುಂಬ ಇದಾಯಿತು. ಏನಪ್ಪ ಈ ಕಾಳಿ ಇಷ್ಟೊಂದು ರೌದ್ರ ಅವತಾರ, ಆಕೆನ ಏನಾದರೂ ಮಾಡಿ ಶಾಂತ ಮಾಡಬೇಕಂತ ಅವರೆಲ್ಲ ಪ್ರಯತ್ನ ಪಟ್ಟರು, ಆಗಲಿಲ್ಲ. ತುಂಬ ಶಾಂತ ಪಟ್ಟರು, ಆಗಲಿಲ್ಲ, ಶಾಂತ ಮಾಡಲಿಕ್ಕಾಗಲಿ. ಗೊತ್ತಾಯ್ತಲ್ಲ. ಆದರೆ ಶಿವನಲ್ಲಿ ಮರೆ ಇಡ್ತಾರೆ ಎಲ್ಲರೂ. ಆವಾಗ ಶಿವ ಬಂದು ಮಲ್ಕೋಬಿಡ್ತಾನೆ ಆಕೆ ಮುಂದ್ಗಡೆ. ಆಕೆ ಬರ್ತಾಳೆ, ನೋಡ್ತಾಳೆ ಅಡ್ಡ ಮಲಗಿದಾನೆ ಯಾರು? ಶಾಂತ ಸ್ವರೂಪಿ ಪರಮಶಿವ. ಇನ್ನೇನೋ ಆತನ ಮೇಲೆ ಹೆಜ್ಜೆನೂ ಇಟ್ಬಿಡ್ತಾಳೆ, ಎದೆ ಮೇಲೆ, ಶಿವನ ಎದೆ ಮೇಲೆ ಹೆಜ್ಜೆ ಇಟ್ಬಿಡ್ತಾಳೆ. ನೀವು ನೋಡಿರ್ಬೋದು ಫೋಟೋಗಳಲ್ಲಿ ಶಿವ ಮಲ್ಕೊಂಡಿರ್ತಾನೆ ಅಲ್ವಾ. ಆವಾಗ ಆಕೆಗೆ ಜ್ಞಾನೋದಯ ಆಗುತ್ತೆ. ಶಿವನ ಶಾಂತ ಸ್ವರೂಪ ಆತನ ಮೇಲೆ ಪಾದ ಇಟ್ಟಾಗ ಆತನಿಂದಲೇ ಈಕೆ ಹುಟ್ಟಿದ್ದು. ತನ್ನ ತಂದೆ ಆಗಬೇಕು ಆತ, ಹಾಗೆ ತನ್ನ ಪತಿ ಆಗಬೇಕು. ಕಾಲಿಡ್ತಾಳೆ ಅದೇ ಮೇಲೆ. ಆತನಲ್ಲಿರುವ ಶಾಂತ ಸ್ವರೂಪ ಶಕ್ತಿ ಈಕೆಯಲ್ಲಿರುವ ಕ್ರೌರ್ಯ, ರೋಷಾವೇಶ, ಕೋಪ ಇದೆಲ್ಲವನ್ನು ಶಾಂತಗೊಳಿಸುತ್ತೆ. ಆಕೆ ಶಾಂತಳಾಗಿ ಒಳ್ಳೆ ಸೌಮ್ಯ ರೂಪದಲ್ಲಿ ಆಕೆ ಎಳಿತಾಳೆ. ಅನಂತರ ಆಕೆಗೆ ಜ್ಞಾನೋದಯ ಆಗುತ್ತೆ, ನಾನು ಯಾರು ಏನು. ಆವಾಗ ಆಕೆ ಗೊತ್ತಾಗುತ್ತೆ ನಾನು ಪಾರ್ವತಿ, ಶಂಕರಿ, ಶಾಂಭವಿ ಅಂತ ಗೊತ್ತಾಗುತ್ತೆ. ಆವಾಗ ಶಾಂತಳಾಗಿ ಕಾಳಿ ಅವತಾರ ಹೊರಟೋಗುತ್ತೆ, ಮತ್ತು ಪಾರ್ವತಿ ಅವತಾರ ತಾಳುತ್ತೆ. ಶಾಂಭವಿ ಶಂಕರಿ ಅವತಾರ ಬರುತ್ತೆ. ಕಾಲ ಭೈರವಿ ಆಗ್ತಾಳೆ ಮಹಾಕಾಳಿ, ಶಾಂಭವಿ ಆಗ್ತಾಳೆ. ಆಗ ಶಿವ ಪಾರ್ವತಿ ಶಾಂತರಾಗ್ತಾರೆ, ಒಂದಾಗ್ತಾರೆ. ಗೊತ್ತಾಯ್ತಲ್ಲ, ಇದು ಕಾಳಿ ಅವತಾರ. ಶಿವಶಕ್ತಿ, ಮಹಾಶಕ್ತಿ,
ಓಂ ಶ್ರೀ ಕಾಲಭೈರವಿ, ಓಂ ಶ್ರೀ ಕಾಲಭೈರವ ಅವತಾರ. ಮಹಾಕಾಳಿ, ಮಹಾಕಾಲೇಶ್ವರ ಗೊತ್ತಾಯ್ತಲ್ಲ. ಮಹಾಕಾಲೇಶ್ವರನಾಗಲ್ಲಿ ಜ್ಯೋತಿರ್ಲಿಂಗವಾಗಿ ಆ ಭಗವಂತ ಪ್ರತಿಷ್ಠೆ ಆಗ್ತಾನೆ, ನೆಲೆ ನಿಲ್ತಾನೆ. ಗೊತ್ತಾಯ್ತಲ್ಲ, ಮಹಾಕಾಲೇಶ್ವರನಾಗ. ಇದು ಇಷ್ಟನ್ನು ನೀವು ಈ ವಿಡಿಯೋ ನೋಡಿದ್ರೆ, ನಿಮ್ಗೆ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ. ಏನಾದರೂ ಪ್ರಶ್ನೆ ಕೇಳಬೇಕಾದ್ರೆ ಹೇಳಿ. ಹಾಗೆ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಲೈಕ್ ಮಾಡೋದು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಿಂದಿನ ವಿಡಿಯೋಗಳು ನೋಡಿ, ಮುಂದಿನ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ನೋಡಿದ್ರಲ್ಲ ವೀಕ್ಷಕರೇ, ಕಾಳಿ ಮಾತಾ ಬಗ್ಗೆ, ನಮಗೊಂದು ಹೈಯರ್ ಎನರ್ಜಿ ಬಗ್ಗೆ ಗುರುಗಳು ನೀಟಾಗಿ ತಿಳಿಸ್ಕೊಟ್ಟಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಳು ಹಾಗೂ ವಿಷಯಗಳನ್ನ ತಿಳ್ಕೊಳ್ಳೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ವಿಡಿಯೋಗಳು ಅಪ್ಲೋಡ್ ಆಗ್ತಾ ಇದ್ದಂಗೆ.